ನಮಸ್ಕಾರ, ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಊರಲ್ಲಿದ್ದೀವಿ. ನಮ್ಮ ಮಟ್ಟಲ್ಲಿ ಉತ್ಸವ ಇದೆ, ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ನಾನು ಆದಷ್ಟು ಮಟ್ಟು ಉತ್ಸವನ ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಅಂತಂದರೆ ಇದು ನಮ್ಮ ಕುಲದೇವರು, ಸೊ ವಿಷ್ಣುಮೂರ್ತಿ. ಹಾಗಾಗಿ ಪ್ರತಿ ವರ್ಷ ಬರೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈ ವರ್ಷ ಕೂಡ ನಾನು, ರಘು, ಅಪ್ಪ, ಅಮ್ಮ, ಧೃತಿ ಎಲ್ಲರೂ ಬಂದಿದ್ದೀವಿ. ನಮ್ಮ ಕುಟುಂಬದವ್ರು ಎಲ್ಲರೂ ಬಂದಿದ್ದಾರೆ, ಇಡೀ ಊರಿನವ್ರು ಬಂದಿದ್ದಾರೆ. ಸೊ ತುಂಬ ಖುಷಿ ಇದೆ. ಸೊ ಇದ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ಸೂಕ್ತವಾದವ್ರು ಮಾತಾಡಿದ್ರೇ ಚಂದ ಅಂತ ನನಗನ್ಸುತ್ತೆ. ನಮ್ಮ ಕುಲ ಪುರೋಹಿತರಾದ ಪ್ರವೀಣ್ ತಂತ್ರಿಯವರು ನಮಗೆ ಈ ಉತ್ಸವದ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಸೊ ಹೋಗೋಣ ಅಲ್ವಾ, ಬನ್ನಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಮಟ್ಟು ಉತ್ಸವದ್ದು ಅಂದ್ರೆ ನನ್ನ ಹೋಮ್ ಟೌನ್ ಅಲ್ಲಿ ನಡೆಯುವಂತ ಒಂದು ಉತ್ಸವದ್ದು ವ್ಲಾಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಈ ಸಲ ರಘುನು ನಮ್ ಜೊತೆಗೆ ಬಂದಿದ್ದಾನೆ ಅಂಡ್ ಹಿ ಎಂಜಾಯ್ಡ್ ಅ ಲಾಟ್. ಆ ವ್ಲಾಗ್ ಹೇಗಿರುತ್ತೆ ಏನು ಅಂತ ನೀವೇ ನೋಡಿ. ಆದ್ರೆ ಅದಕ್ಕಿಂತ ಮುಂಚೆ ಆಯಿಲಿ ಸ್ಕಿನ್ ಇರೋರು ತುಂಬಾ ಜನ ಯಾವ್ದಾದ್ರು ಒಂದು ಒಳ್ಳೆ ಫೇಸ್ ವಾಶ್ ನ ರೆಕಮೆಂಡ್ ಮಾಡಿ ಅಂತ ಹೇಳ್ತಿರ್ತಾರೆ. ಹಾಗೆ ನೀವು ಕೂಡ ಈ ರೆಗ್ಯುಲರ್ ಫೇಸ್ ವಾಶ್ ನ ಯೂಸ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀರಾ? ಹಾಗಾದ್ರೆ ಇಟ್ಸ್ ಟೈಮ್ ಫಾರ್ ಯು ಟು ಸ್ವಿಚ್ ಟು ದ ಡರ್ಮಾಕೋರ ಫೇಸ್ ವಾಶ್. 2% ಸ್ಯಾಲಿಸಿನಮೈಡ್ ಆಂಟಿ ಆಕ್ನಿ ಫೇಸ್ ವಾಶ್. ಸೊ ಸ್ಯಾಲಿಸಿಲಿಕ್ ಆಸಿಡ್ ಎನ್ಲಾರ್ಜ್ಡ್ ಪೋರ್ಸ್ ನ, ಆಕ್ನಿ ಬ್ರೇಕ್ಔಟ್ಸ್ ನ, ಹಾಗೆ ಬ್ಲಾಕ್ ಹೆಡ್ಸ್ ನ ಟಾರ್ಗೆಟ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ ಅನ್ನ ಹೆಲ್ದಿ ಹಾಗೆ ಕ್ಲಿಯರ್ ಆಗಿ ಕಾಣೋ ಹಾಗೆ ಮಾಡುತ್ತೆ. ನೈಸಿನಮೈಡ್ ಆಕ್ನಿಯಿಂದ ಆಗಿರುವಂತ ಮಾರ್ಕ್ಸ್ ನ ಫೇಡ್ ಮಾಡಿ ನಿಮ್ಮ ಸ್ಕಿನ್ ಅನ್ನ ಕ್ಲಿಯರ್ ಮಾಡುತ್ತೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನೇ ಹೇಳಿಲ್ಲ ನಾನು ನಿಮ್ಗೆ. ಆಯಿಲಿ ಸ್ಕಿನ್ ಇರೋರಿಗೆ ಆಕ್ನಿ ಬ್ರೇಕ್ಔಟ್ಸ್ ಆಗೋದು ಜಾಸ್ತಿ. ಸೊ ಈ ಫೇಸ್ ವಾಶ್ ಆಯಿಲ್ ನ ಕಂಟ್ರೋಲ್ ಮಾಡುತ್ತೆ, ರಿಮೂವ್ ಮಾಡ್ಬಿಡುತ್ತೆ ಆಕ್ಚುಲಿ. ಹಾಗೆ ಡರ್ಟ್ ಮತ್ತೆ ಇಂಪ್ಯೂರಿಟೀಸ್ ನ ತೆಗೆದುಬಿಡುತ್ತೆ. ಇದರಲ್ಲಿ 2% ಸ್ಯಾಲಿಸಿನಮೈಡ್ ಇರೋದ್ರಿಂದ ಇದು ಆಂಟಿ ಆಕ್ನಿ ಫೇಸ್ ವಾಶ್ ಆಗಿರುತ್ತೆ. ಹಾಗೆ ನೀಮ್ ಫೇಸ್ ವಾಶ್ ಗಿಂತ 4 ಪಟ್ಟು ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಇದರಲ್ಲಿ ಪವರ್ ಆಫ್ 2 ಆಕ್ಟಿವ್ಸ್ ಇರುತ್ತೆ, ಸ್ಯಾಲಿಸಿಲಿಕ್ ಹಾಗೆ ನೈಸಿನಮೈಡ್. ಇದು ಡೀಪ್ ರೂಟೆಡ್ ಆಕ್ನಿನ ಹಾಗೆ ಆಕ್ನಿ ಮಾರ್ಕ್ಸ್ ನ ಎಫೆಕ್ಟಿವ್ಲಿ ಟಾರ್ಗೆಟ್ ಮಾಡುತ್ತೆ. ಇವರ ಪ್ರಾಡಕ್ಟ್ಸ್ ನ ಡರ್ಮಟಾಲಜಿಸ್ಟ್ ಡಿಸೈನ್ ಮಾಡಿರ್ತಾರೆ. ಹಾಗೆ ಇವರ ಎಲ್ಲಾ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗಿರುತ್ತೆ. ಇವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಇವರ ಓನ್ ವೆಬ್ಸೈಟ್ ಮತ್ತೆ ಆಪ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇವರ ವೆಬ್ಸೈಟ್ ಅಲ್ಲಿ ಅಥವಾ ಆಪ್ ಅಲ್ಲಿ ನನ್ನ ಕೂಪನ್ ಕೋಡ್ AMRUTHA 2025 ನ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ನಮ್ಮ ಮಟ್ಟು ಉತ್ಸವದ ವ್ಲಾಗ್ ನ ನೋಡಿ ಎಂಜಾಯ್ ಮಾಡಿ. ನಮ್ಮ ಮಟ್ಟು ಊರಿನ ಪ್ರಧಾನ ತಂತ್ರಿಗಳು, ನಮ್ಮ ಕುಲ ಪುರೋಹಿತರು ನಮ್ಮ ಜೊತೆಗಿದ್ದಾರೆ. ಅವರು ಈ ಉತ್ಸವದ ಮಹತ್ವವನ್ನು ನಮಗೆ ಹೇಳ್ತಾರೆ. ಸೊ ನಾವು ಕೇಳೋಣ. ಎಲ್ರಿಗೂ ನಮಸ್ಕಾರ. ಉತ್ಸವ ಅಂತ ಹೇಳಿದರೆ ವಿಶೇಷವಾಗಿ ಉತ್ಸವ ಯಾಕೆ ಮಾಡೋದು ಅಂತ ಶುರುವಿನ ಪ್ರಶ್ನೆ. ನಮ್ಮ ಮನುಷ್ಯ ಅಂತ ಹೇಳುವಂತಹ ವ್ಯಕ್ತಿ ನಮಗಿಂತ ದೊಡ್ಡ ಶಕ್ತಿ ಜಗತ್ತಿನ ನಿರ್ಮಾಣಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಎಲ್ಲ ಧರ್ಮದವರು ನಂಬ್ತಾರೆ. ಅದು ಯಾವುದೇ ಧರ್ಮ ಇರಲಿ, ನಮ್ಮಕ್ಕಿಂತ ದೊಡ್ಡ ಒಂದು ಶಕ್ತಿ ಉಂಟು, ಆ ಶಕ್ತಿಯನ್ನು ನಾವು ಆರಾಧನೆ ಮಾಡಬೇಕು, ನಮ್ಮ ಅಭೀಷ್ಟ ಸಿದ್ಧಿ ಆಗಬೇಕು ಅಂಥೇಳಿ. ಆದರೆ ಆ ಶಕ್ತಿಯ ಅನುಗ್ರಹ ಬೇಕು ಅಂತ ಹೇಳುವಂತಹ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಅವರವರಿಗೆ ಸಂಬಂಧಪಟ್ಟ ಧರ್ಮಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಒಂದು ಬೇರೆ ಬೇರೆ ರೀತಿಯಲ್ಲಿ ದೇವರ ಆರಾಧನೆಯನ್ನು ಮಾಡ್ತಾರೆ. ಇಲ್ಲಿ ಒಂದು ವಿಶೇಷ ಏನು ಕೇಳಿದರೆ, ಈ ಊರಿನಲ್ಲಿ 3 ಸಮಾನಾಂತರ ರೇಖೆಯಲ್ಲಿ ಸಮುದ್ರ ಬದಿಯಲ್ಲಿ ಬ್ರಹ್ಮ, ಮಧ್ಯದಲ್ಲಿ ಇಲ್ಲಿ ವಿಷ್ಣು, ಇಲ್ಲಿಂದ ಒಂದಷ್ಟು ದೂರದಲ್ಲಿ ನೇರ ದೂರದಲ್ಲಿ ಈಶ್ವರ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳುವಂತಹ 3 ದೇವತೆಗಳನ್ನು ಸಮಾನಾಂತರ ರೇಖೆಯಲ್ಲಿ ಆರಾಧನೆ ಮಾಡುವಂಥ ಒಂದು ಜಾಗ. ವಿಶೇಷವಾಗಿ ಇಲ್ಲಿಯ ಉತ್ಸವ ಧ್ವಜಾರೋಹಣದಿಂದ ಆರಂಭ ಆಗಿ 4ನೆಯ ದಿವಸಕ್ಕೆ ಇವತ್ತು ರಥೋತ್ಸವ ಆಗ್ತಾ ಉಂಟು. ಸಾಮಾನ್ಯ ಬೇರೆ ಕಡೆಯಲ್ಲಿ ಇದ್ದ ರೀತಿಯಲ್ಲಿಯೇ ಇಲ್ಲಿಯ ಉತ್ಸವ. ಯಾಕೆ ಅಂತ ಹೇಳಿದರೆ ಉತ್ಸವಕ್ಕೆ ಅಲ್ಲಿಯಲ್ಲಿಯೇ ವಿಶೇಷವಾದ ಕೆಲವು ಕೊಡುಗೆಗಳು ಇರ್ತದೆ ಆಯಾ ಊರಿದ್ದು. ಮತ್ತು ಸಾಮಾನ್ಯವಾಗಿ ಹೀಗೆ ಆಗಬೇಕು ಅಂತ ಹೇಳಿ ಅದರೊಂದು ಸಂಪ್ರದಾಯ ಉಂಟು. ಹೇಗೆ ಅಂತ ಕೇಳಿದರೆ, ಉತ್ಸವದೊಂದು ಸಾಮಾನ್ಯ ಕಾನ್ಸೆಪ್ಟ್ ಏನು ಕೇಳಿದರೆ, ನಾನು ಆಗ ಹೇಳಿದೆ, ಉತ್ಸವತೆ ಹರ್ಷಮನೇನ ಇತಿ ಉತ್ಸವ ಅಂತ, ಸಂತೋಷ ಅಂತ. ದೇವರಿಗೂ ಸಂತೋಷ. ಯಾಕೆ ದೇವರಿಗೆ ಸಂತೋಷ ಕೇಳಿದರೆ, ನನ್ನನ್ನು ನೋಡಲಿಕ್ಕೆ ಒಂದಷ್ಟು ಭಕ್ತರು ಬರ್ತಾರೆ, ಅವರಿಗೆಲ್ಲ ನಾನು ಅನುಗ್ರಹ ಮಾಡಲಿಕ್ಕಿದ್ದೇನೆ ಅಂತ ದೇವರಿಗೆ ಸಂತೋಷ. ಯಾಕೆಂದರೆ ನಮ್ಮ ಒಂದು ಹಿಂದೂ ಧರ್ಮದ ವ್ಯವಸ್ಥೆ ಹೇಗೆ ಕೇಳಿದರೆ, ಇಡೀ ಜಗತ್ತು ಅಂತ ಹೇಳುವಂಥದ್ದು ಅದು ದೇವರ ಮನೆ ಅಂತ. ಬ್ರಹ್ಮಾಂಡಂ ವರಮಂದಿರಂ, ಅಲ್ಲೇ ಮೆಂಬರ್ ಯಾರು ಕೇಳಿದರೆ ಲಕ್ಷ್ಮೀರ್ಯಸ್ಯ ಪರಿಗ್ರಹ. ವಿಷ್ಣು ಪುರುಷ ಆದರೆ ಅವನಿಗೆ ಒಂದು ಹೆಂಡತಿ ಇದ್ದಾಳೆ ಲಕ್ಷ್ಮೀ ಅಂತ. ಕಮಲಭೂಹು ಸೂನುಹು, ಅವನ ಮಗ ಬ್ರಹ್ಮ. ಮೊಮ್ಮಗ ಯಾರು ಕೇಳಿದರೆ ಈಶ್ವರ. ಪೌತ್ರಶ್ಚಂದ್ರ ವಿಭೂಷಣ. ಸುರಗುರು ಶೇಷಶ್ಚ ಶಯ್ಯಾ ಪುನಃ. ನಾವೊಂದು ಬೆಡ್ರೂಮ್ ಅಂತ ಮನೆಯಲ್ಲಿ ಮಾಡಿಕೊಡ್ತೇವೆ, ಹಾಗೆ ಅವನಿಗೂ ಕೂಡ ಒಂದು ಹಾಸಿಗೆ ಉಂಟು ಶೇಷ.
ಮತ್ತು ಸುರಗುರು ಅವನ ತಲೆದಿಂಬು, ಶೇಷ ಅಂತ ಹೇಳುವಂಥದ್ದು ಹಾಸಿಗೆ. ಬ್ರಹ್ಮಾಂಡಂ ವರಮಂದಿರಂ, ಅವನ ಮನೆ ಯಾವುದು ಕೇಳಿದರೆ ಬ್ರಹ್ಮಾಂಡ. ಸುರಗಣಾಹ ಯಸ್ಯ ಪ್ರಭೋ ಸೇವಕಾಹ, ನಾವೊಂದಷ್ಟು ಸೇವಕರು ಕೆಲಸದವರನ್ನು ಅಪೇಕ್ಷೆ ಪಡ್ತೇವೆ. ಹಾಗೆ ದೇವರು ಕೂಡ ದೇವರು ಅಪೇಕ್ಷೆ ಪಟ್ಟಲ್ಲ, ದೇವರ ಅನುಗ್ರಹ ಆಗಬೇಕು ಅಂತ ಹೇಳಿ ಒಂದಷ್ಟು ದೇವತೆಗಳು ದೇವರ ಕೆಲಸಕ್ಕೆ ಕಟಿಬದ್ಧರಾಗಿ ನಿಂತಿದ್ದಾರೆ ಅಂತ. ಸುರಗಣ ಯಸ್ಯ ಪ್ರಭೋ ಸೇವಕಾಹ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ. ಅವನ ಡ್ಯೂಟಿ ಏನು ಕೇಳಿದರೆ ಇಡೀ ಕುಟುಂಬವನ್ನು ಅವನು ಹುಟ್ಟಿಸಿದ, ಅವನು ಸೃಷ್ಟಿ ಮಾಡಿದ ಎಲ್ಲರನ್ನು ರಕ್ಷಣೆ ಮಾಡೋದು ಅವನ ಡ್ಯೂಟಿ. ಮನುಷ್ಯ ನಾಳೆಗೆ ಬೇಕು ಅಂತ ಒಟ್ಟು ಮಾಡಿ ಇಡ್ತಾನೆ. ಮತ್ತು ಜಗತ್ತಿನ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಾಳೆಗೆ ಬೇಕು ಅಂತ ಒಟ್ಟು ಮಾಡಿ ಇಡುವುದಿಲ್ಲ. ಆದರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಹಸಿವಿನಿಂದ ಸಾಯುವುದಿಲ್ಲ. ಯಾಕೆ ಅಂತ ಕೇಳಿದರೆ ಕಾಲ ಕಾಲಕ್ಕೆ ಅದಕ್ಕೆ ಆಹಾರವನ್ನು ಕೊಡುವ ಜವಾಬ್ದಾರಿ ಮನೆಯ ಯಜಮಾನಿಗೆ ಉಂಟು ಅಂತ ಅರ್ಥ. ಹಾಗೆ ಅಂತಹ ನಾರಾಯಣನಿಗೆ ವಿಷ್ಣುವಿಗೆ ಮಾಡುವ ಉತ್ಸವ ಅಂತ ಹೇಳಿದರೆ ಅವನ ಎಲ್ಲ ಪರಿವಾರಗಳನ್ನೂ ಕರೆದು ಆ ಪರಿವಾರಗಳಿಗೂ ಮಾಡುವ ಬಲಿ ಅಂತ ಅರ್ಥ. ಅದರಲ್ಲಿ ಒಳಗಿನ ಪರಿವಾರಗಳು, ಬಾಹ್ಯ ಪರಿವಾರಗಳು, ಇದನ್ನೆಲ್ಲ ಆ ಎಲ್ಲ ದೇವತೆಗಳನ್ನು ವರ್ಷಕ್ಕೊಂದ್ಸಲ ಕರೆದು ಅವರಿಗೆ ಪಂಚೋಪಚಾರ ಮಾಡಿ ಬಲಿಯೆಲ್ಲ ಮಾಡಿ ಆಮೇಲೆ ರಥಾರೋಹಣದ ನಂತರ ಇವತ್ತು ಸಾಯಂಕಾಲ ಮಾಡುವಂತಹ ರಥೋತ್ಸವ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಸಂಕಲ್ಪ ಏನು ಕೇಳಿದರೆ ದೇವಸ್ಥಾನವನ್ನು ಮಾಡುವ ಸಂಕಲ್ಪ ಹಿರಿಯರು ಒಂದೇ ಸಂಕಲ್ಪ ಮಾಡಿದ್ದು, ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೀಭವ ಸುಖಾಯನಃ ಅಂತ. ಲೋಕಕ್ಕೆ ಅನುಗ್ರಹ ಮಾಡಲಿಕ್ಕೋಸ್ಕರ ನೀನು ಇಲ್ಲಿ ಇರುವಂತಲೇ ಪ್ರತಿಷ್ಠೆ ಮಾಡಿದ್ದು. ಯಾವ ಸೂರ್ಯಶ್ಚ ಚಂದ್ರಶ್ಚ ಯಾವತ್ತಿಷ್ಠತಿ ಮೇದಿನಿ, ಎಲ್ಲಿಯವರೆಗೆ ಸೂರ್ಯ ಚಂದ್ರರು ಇರ್ತಾರೋ ಅಲ್ಲಿಯವರೆಗೆ ನೀನು ಇಲ್ಲಿ ಇರಬೇಕು, ಈ ಬಿಂಬೋಪಾಧಿಯಲ್ಲಿ ಇದ್ದು ನಮ್ಮನ್ನು ಅನುಗ್ರಹಿಸಬೇಕು. ಸಾನ್ನಿಧ್ಯಾಂಚ ತಥಾದೇವ ಪ್ರತ್ಯಹಂ ಪರಿವರ್ಧಯ, ಪ್ರತಿ ದಿವಸವೂ ನಿನ್ನ ಸಾನ್ನಿಧ್ಯ ವೃದ್ಧಿಯಾಗಲಿ. ಗ್ರಾಮಾಯ ಯಜಮಾನಾಯ ಗುರವೇ ಅಸ್ಮದ್ಗ್ರಹಾಯ ಚ, ಇಡೀ ಗ್ರಾಮಕ್ಕೆ, ರಾಷ್ಟ್ರಕ್ಕೆ, ಗುರುಗಳಿಗೆ, ಯಜಮಾನರಿಗೆ, ಪ್ರಾಣಿ ಪಕ್ಷಿಗಳಿಗೆ ಎಲ್ರಿಗೂ ಕೂಡ ಒಳ್ಳೆಯದು ಮಾಡಬೇಕು ಅಂತ ಹೇಳುವ ಒಂದೇ ಒಂದು ಸಂಕಲ್ಪ ಇಟ್ಟುಕೊಂಡು ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಹಾಗೆ ವಾರ್ಷಿಕವಾಗಿ ಇವತ್ತು ಉತ್ಸವ ಆಗ್ತಾ ಉಂಟು. ಆ ಉತ್ಸವದ ಮಾಡಿದ್ರಿಂದ ಸಾನ್ನಿಧ್ಯ ವೃದ್ಧಿಯಾಗಿ ತನ್ಮೂಲಕ ಲೋಕಕ್ಷೇಮ ಆಗಲಿ ಅಂತ ಪ್ರಾರ್ಥನೆ ಮಾಡು. ನೋಡಿದ್ರಲ್ಲ ನಮ್ಮ ಪ್ರಧಾನ ತಂತ್ರಿಯವರು ಉತ್ಸವದ ಬಗ್ಗೆ ಕೊಟ್ಟ ಮಾಹಿತಿನ. ಈಗ ನಮ್ಮ ಕಂಪ್ಲೀಟ್ ಉತ್ಸವದ ಒಂದು ಆಚರಣೆನ ನೋಡೋಣ. ಹಾಯ್ ಹಾಯ್ ಓಳು ಇನ್ನು ಫ್ರೆಂಡ್ ಓಳು ಧೃತಿ ಒಳ್ಳಲ್ಲ ಅಮ್ಮನೊಟ್ಟಿಗೆ ಉಳ್ಳಲ್ಲ ಒಂದು ಅಯ್ಯೋ ಮೂಳು ಇಂಚೆ ಪಾಡೋಡಿದ್ರು ಅವು ಒಂದು ಸೈಡ್ पुत्रिणः सन्तु पुत्रिणः अधनाः सधनाः सन्तु जीवन्तु शरदां शतं धर्मस्य विजयो भूयात् अधर्मस्य पराभवः सद्भावानां साधुभृतां भूयात् विश्वस्य मङ्गलम्.
ವರ್ಷ ಪೂರ್ತಿ ಎಲ್ಲೇ ಇದ್ರೂ ವರ್ಷಕ್ಕೊಂದ್ಸಲ ಎಲ್ಲರೂ ಸೇರಿ ನಮ್ಮ ವಿಷ್ಣುಮೂರ್ತಿಗೆ ಪೂಜೆ ಮಾಡ್ತೀವಿ. ಉತ್ಸವದಲ್ಲಿ ಈ ಥರ ಸಣ್ಣ ಸಣ್ಣ ಅಂಗಡಿಲಿ ಆಟ ಸಾಮಾನು ತಗೊಳ್ಳೋದು ಎಷ್ಟು ಚಂದ ಅಲ್ಲ. ಧೃತಿ ಅಂತೂ ಸಿಕ್ಕಾಪಟ್ಟೆ ಗಮ್ಮತ್ ಮಾಡಿದ್ಲು. ವಿಡಿಯೋ ಗೇಮ್ ಅವಳೆ 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 ಬೆಳಗಿನ ಉತ್ಸವ ಎಷ್ಟು ಚೆನ್ನಾಗಿರುತ್ತೋ ರಾತ್ರಿನೂ ಅಷ್ಟೇ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಎಲ್ಲ ಒಟ್ಟಿಗೆ ಹಬ್ಬ ಮಾಡೋದು ಒಂದು ಖುಷಿ.
ರಘುಗೆ ಇದು ಫಸ್ಟ್ ಟೈಮ್ ಉತ್ಸವ, ನಮ್ಮ ಮಟ್ಟು ಉತ್ಸವ ನೋಡ್ತಾ ಇರೋದು ಫಸ್ಟ್ ಟೈಮ್. ನಿನಗೆ ಹೇಗೆ ಅನ್ನಿಸ್ತು? ನೀನು ರಥದಿಂದ ಪ್ರಸಾದ ಎಲ್ಲ ಬಿಸಾಕ್ಬೇಕಾದ್ರೆ ಆಕ್ಚುಲಿ ಮಜಾ ಮಾಡಿದೆ ಗೊತ್ತಾ ಎಲ್ಲ ಮ್ಯಾಕ್ಸಿಮಮ್ ಹಿಡ್ದಿದ್ದೆ ರಘು. ಅಂದ್ರೆ ಇವಾಗ ನಮ್ಮ ಕಡೆ ಎಲ್ಲ ನಾವು ಜಾತ್ರೆ ಮಾಡ್ತೀವಿ. ನಾವು ಜಾತ್ರೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ರಥ ಎಳಿತೀವಿ, ರಥ ಎಳ್ದು ಒಂದ್ ಕಡೆ ತಂದು ನಿಲ್ಲಿಸ್ತೀವಿ. ಆಮೇಲೆ ನಮ್ಗೆ ಏನ್ ಕೋರಿಕೆ ಇದೋ ಅದನ್ನ ಬಾಳೆಹಣ್ಣ ಇಟ್ಕೊಂಡು ಅದನ್ನ ಬೇಡ್ಕೊಂಡು ಬಾಳೆಹಣ್ಣು ಕಳ್ಚಕ್ ಹೊಡೆದ್ರೆ ಅದಾಗುತ್ತೆ ಅನ್ನೋದು ನಂಬಿಕೆ ನಮ್ಮ ಕಡೆ. ಓಕೆನಾ? ನಮ್ಮೂರಲ್ಲೆಲ್ಲ ನಾವು ಮಾಡ್ತಾ ಇದ್ದು. ಬಟ್ ಇದು ನನಗೆ ಸಮಥಿಂಗ್ ನ್ಯೂ. ಇವರೇ ಎಲ್ಲ ಎಸಿತಾರೆ, ನಾವು ಕ್ಯಾಚ್ ಹಿಡ್ಕೋಬೇಕು. ನನಗೆ ನನಗೊಂದು ತೆಂಗಿನಕಾಯಿ ಸಿಕ್ತು, ಅದ್ರಲ್ಲಿ 100 ರೂಪಾಯಿ ಇತ್ತು. ಒಂದು ಆ್ಯಪಲ್ ಸಿಕ್ತು, ಅದರಲ್ಲಿ 50 ರೂಪಾಯಿ ಇತ್ತು. ಒಂದು ಮೂಸಂಬಿ ಸಿಕ್ತು, ಅದರಲ್ಲಿ 20 ರೂಪಾಯಿ ಇತ್ತು. ಫುಲ್ ಕಲೆಕ್ಷನ್ ಇವತ್ತು. ಇಟ್ ವಾಸ್ ನೈಸ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿತ್ತು. ಇದು ನೀನು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವಾ? ಆ ರಥಕ್ಕೆ ದೇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಿನ್ಗೆ ಏನ್ ಅನ್ನಿಸ್ತು? ಅವರು ಎಷ್ಟು ಆ ಬಿಸಿಲಲ್ಲಿ ಎಷ್ಟು ಕುಣಿತಾ ಇದ್ರು ಅವರು. ಅಂದ್ರೆ ಅದನ್ನ ಕೈಯಲ್ಲಿ ಮುಟ್ಟದೇನೆ ಅವರು ಅಷ್ಟೊತ್ತು ತಲೆ ಮೇಲೆ ಇಟ್ಕೊಂಡು ಫುಲ್ಲು ಸುತ್ತಾಡಿ, ಆಮೇಲೆ ಇಲ್ಲಿ ಕೆಲವೊಂದು ಮಾಡಿದ್ದು ಅವರು ಆಚಾರ ಬಲಿ ಕೊಟ್ಟಿದ್ದು ಅದೆಲ್ಲಾನು ನನಗೆ ಹೊಸ್ತು. ಇದೆಲ್ಲ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಪೂಜೆ ಆಗಿರ್ಬೋದು, ರಥ ಇಳ್ದಿದ್ದಾಗಿರ್ಬೋದು, ಅಥವಾ ದೇವ್ರನ್ನ ತಗೊಂಬಂದಿದ್ದಾಗಿರ್ಬೋದು. ಅಂದರೆ ನಮ್ಮ ಇದಕ್ಕಿಂತ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೇ ಬಿ ನಮ್ಮ ವ್ಯೂವರ್ಸು ತುಂಬ ಎಂಜಾಯ್ ಮಾಡಿರ್ತಾರೆ. ಹೊಸದನ್ನು ಅವರು ಹೊಸದನ್ನು ಅವರು ಒಂದು ಸಲ ನೋಡಿರ್ತಾರೆ. ಇವಾಗ ಹೊಸ ಥರದ ಒಂದು ಆಚಾರಗಳನ್ನ ಅವರು ತಿಳ್ಕೊಂಡಿರ್ತಾರೆ. ನಂಗಂತೂ ಖುಷಿ ಆಯ್ತಪ್ಪ. ಖುಷಿ ಆಯ್ತಲ್ಲ? ನನಗೂ ಅಷ್ಟೇ. ಆ್ಯಕ್ಚುಲಿ ನಾನು ಪ್ರತಿ ವರ್ಷನೂ ಬರ್ತೀನಿ, ಬಟ್ ರಘುನ ಕರ್ಕೊಂಬರಕ್ಕಾಗಿರಲಿಲ್ಲ. ಅವರು ಪ್ರತಿ ವರ್ಷ ನೀನು ಹೈದರಾಬಾದಲ್ಲಿ ಇರ್ತೀಯ, 2 ವರ್ಷದಿಂದ ನೀ ಹೈದರಾಬಾದಲ್ಲಿ ಇದ್ದೆ. ಸೊ ಹಾಗಾಗಿ ಕರ್ಕೊಂಬರೋದಕ್ಕಾಗಲಿಲ್ಲ. ಹೆಚ್ಚಾಗಿ ಇದೆ ಫಸ್ಟ್ ವೀಕ್ ಆ್ಯಂಡ್ ಥರ್ಡ್ ವೀಕಲ್ಲೇ ಇರುತ್ತೆ ಹೆಚ್ಚಾಗಿ. ಸೊ ನಮಗಂತೂ ನಮ್ಮ ಊರಿನ ಈ ಉತ್ಸವನ ನಿಮಗೆಲ್ಲ ತೋರಿಸಿ ತುಂಬ ಖುಷಿಯಾಗಿದೆ. ನಿಮಗೂ ಕೂಡ ಖುಷಿ ಆಗಿರುತ್ತೆ ಅಂತ ಅನ್ಕೋತೀವಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಕ್ಯಾಮ್ರಾಮನ್ ಚೆನ್ನಾಗಿ ಥ್ಯಾಂಕ್ಸ್. ಲವ್ ಯು ಆಲ್.